ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ರಸಮಲೈ ಮಾಡ್ತಿದ್ದಾಳೆ ನಮ್ಮ ಅಕ್ಕ. ಹಾಲಿನ ಪೌಡ್ರ್ ಹಾಕೊಂಡು ಹಾಲು ಮಾಡ್ಕೊತಾ ಇದ್ದಾಳೆ. ಇವಾಗ ಹಾಲು ಆಗಿದೆ ಆಲ್ರೆಡಿ. ಹಾಲನ್ನ ವಿನೆಗರ್ ಹಾಕಿ ಹೊಡಿಬೇಕು. ಇವಾಗ ವಿನೆಗರ್ ವಿನೆಗರ್ ಹಾಕಿದರೆ ಹಾಲು ಒಡೆದೋಗುತ್ತೆ. ಹುಳಿ ಇರುತ್ತಲ್ಲ ಅದಕ್ಕೆ ಹಾಲು ಒಡೆದೋಗುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ರಿ. ಸ್ವಲ್ಪ ನೀರು ಹಾಕ್ಕೊಂಡೆ ವಿನೆಗರ್ ಜೊತೆಗೆ. ಹಾಲಿಗೆ ಸುರಿರಿ ಹಾಲು ಒಡೆದೋಗುತ್ತೆ. ಹಾಲಿಗೆ ಹಾಕಿದರೆ ವಿನೆಗರ್ ಮತ್ತು ನೀರು ಹಾಲು ಒಡೆದೋಗುತ್ತೆ. ಹಾಲು ಹೊಡಿತಾ ಇಲ್ಲ, ಇನ್ನೂ ಹೊಡೆಯಲ್ಲ. ಬೇಕು 5 ನಿಮಿಷ. ಹಾಲು ಮೊದಲೇ ಭಾಳ ಇತ್ತ. ಇನ್ನೂ ಸ್ವಲ್ಪ ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಂಗೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊಡಿತಾ ಇದೆ ಹಾಗೆ ನೋಡಿರಿ. ತೋರಿಸಿ, ಹೊಡ್ತಿದ್ದೆ ಆಲ್ರೆಡಿ. ಸ್ವಲ್ಪ ಫುಲ್ ಹಾಲು ಹೊಡಿಬೇಕು, ಹಂಗಂದ್ರೆ ಚೆನ್ನಾಗಿ ಬರುತ್ತೆ. ಗಟ್ಟಿ ಗಟ್ಟಿ ಆದರೆ ರಸಮಲೈ ಚೆನ್ನಾಗಿ ಬರುತ್ತೆ. ಕೈಯಾಡ್ತಾನೆ ನೋಡಿ ಫ್ರೆಂಡ್ಸ್. ಈಗ ಈ ಥರ ಹೊಡೆದಿದೆ ಹಾಲು. ಆಗಲೇ ಕಾಸಿದ್ವಲ್ಲ, ಈಗ ವೆನಿಗರ್ ಹಾಕಿ ಹಾಲು ಹೊಡ್ಸಿದ್ದೀನಿ. ಕ್ಲೀನಾಗಿ ಹೊಡೆದಿದೆ. ಈಗ ಆಫ್ ಮಾಡ್ತೀನಿ, ಗ್ಯಾಸ್ ಸ್ಟವ್ ಆಫ್ ಮಾಡ್ತೀನಿ. ಈಗ ಈ ಹೊಡೆದಿರೋ ಹಾಲನ್ನೆಲ್ಲ ಕ್ಲೀನಾಗಿ ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ನೀರನ್ನ ಹಿಂಡಿ ಇಡಬೇಕು ಫ್ರೆಂಡ್ಸ್. ಒಂದು 5 ನಿಮಿಷ ಎಲ್ಲ ನೀರು ಕ್ಲೀನಾಗಿ ಇಳ್ಕೋಬೇಕದು. ನೀರೆಲ್ಲ ಹೋದ್ಮೇಲೆ ಕ್ಲೀನಾಗಿ ನಾದಿ ಮಾಡೋಣ ಬರ್ರಿ ಫ್ರೆಂಡ್ಸ್ ರಸಮಲೈ. ನೀರೆಲ್ಲ ಬಸ್ಕೊಳ್ತಿದ್ದೀವಿ, ಅದು ಗಟ್ಟಿ ಗಟ್ಟಿ ಚೆನ್ನಾಗಿ ಸಿಗುತ್ತೆ. ನೀರೆಲ್ಲ ಬಸ್ಕೊಂಡ್ಮೇಲೆ, ಹಾಲಿನ ನೀರೆಲ್ಲ ಬಸ್ಕೊಂಡ್ಮೇಲೆ ಮತ್ತೆ ನಾವು ನೀರು ಹಾಕೊಂಡು ತೊಳ್ಕೊಬೇಕು. ಹುಳಿ ಎಲ್ಲ ಹೋಗ್ಬೇಕಲ್ಲ, ಅದು ಇವಾಗ ಸ್ವೀಟ್ ಆಗಬೇಕು. ವಿನೆಗರ್ ಎಲ್ಲ ಹೋಗ್ಬೇಕಲ್ಲ, ಅದಕ್ಕೆ ನೀರು ಹಾಕೊಂಡು ಚೆನ್ನಾಗಿ 1-2 ಸತಿ ತೊಳ್ಕೊಬೇಕು. ಅದು ಹುಳಿ ಎಲ್ಲ ಹೋಗುತ್ತೆ, ಹುಳಿ ಅಂಶ. ಹಿಂಡ್ಕೊಂಡು ಆತಲ್ಲ, ಅದನ್ನ ಇವಾಗ ಹಿಟ್ಟನಾದಂಗೆ ನಾದಬೇಕು. ಚೆನ್ನಾಗಿ ನಾದಿ ಉಂಡೆ ಕಟ್ಟಬೇಕು. ನಾದಿ ಉಂಡೆ ಕಟ್ಕೋಬೇಕು. ಚೆನ್ನಾಗಿ ನಾದಿದ್ರೆ ಉಂಡೆ ಚೆನ್ನಾಗಿ. ಪನ್ನೀರು ಹೀಗೆ ಮಾಡೋದು ಸೇಮ್ ಅದು. ಯಾವ ಥರ ಈ ಥರ ನಾದ್ಕೋಬೇಕು. ಇದಕ್ಕಿಂತ ಚೆನ್ನಾಗಿ ಇನ್ನೂ ಏನಿಲ್ಲ ಅಂದರೂ 10-15 ನಿಮಿಷ ನಾದ್ತಿದ್ದೀನಿ. ಹಿಂಗಿರುತ್ತಲ್ಲ, ಎಷ್ಟು ಚೆನ್ನಾಗಿ ನಾದ್ಕೊಂತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸಿಹಿ. ಇಷ್ಟಾಗೋಷ್ಟು ನಾದ್ಕೊಂಡಿದ್ದೀವಿ, ಚೆನ್ನಾಗಾಗಿದೆ, ನಾದಿದ್ದೀವಿ. ಇವಾಗ ಅದನ್ನ ಉಂಡೆ ಮಾಡ್ಕೊಳ್ಳೋಣ. ಸ್ವಲ್ಪ ತೋರಿಸು ಯಾವ ಥರ ಆಗಿದೆ ಉಂಡೆ. ಹಂಗಲ್ಲ, ಹೆಂಗೈತೆ ತೋರಿಸ್ಬಿಟ್ಟು. ಈ ಥರ ಎಲ್ಲ ಉಂಡೆಗಳು ಕಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಈಗ ಪಾನಕ ಮಾಡೋದಕ್ಕೆ ಬಾಣಲೆ ಇಟ್ಟಿದ್ದೀವಿ, ಕಡಾಣಿ. ಇದರಲ್ಲಿ ಈಗ ನೀರು ಹಾಕ್ಬಿಟ್ಟು ಪಾನಕ ಕಾಸಿ ಇವನ್ನೆಲ್ಲ ಅದ್ರಾಗ ಬಿಡ್ತೀನಿ ಫ್ರೆಂಡ್ಸ್. ಆಗಿದೆ, ಇಲ್ಲಿ ಪಾನಕನೂ ರೆಡಿ ಇದೆ. ಈಗ ಅದರೊಳಗೆ ಹಾಕೋದು ಉಂಡೆಗಳನ್ನ. ಏಲಕ್ಕಿನೆಲ್ಲ ಸ್ವಲ್ಪ ಜಜ್ಜಿ ಹಾಕಿದ್ದೀನಿ ಫ್ರೆಂಡ್ಸ್, ಫ್ಲೇವರ್ಗೋಸ್ಕರ. ಏಲಕ್ಕಿ, ನೀರು, ಸಕ್ಕರೆ, ಖಾರ ಎಲ್ಲದನ್ನ ಇಟ್ಕೊಂಡು ಎಷ್ಟೊತ್ತನ ಬಿಡ್ಬೇಕು ಅದರಲ್ಲಿ. 1-5 ನಿಮಿಷ ಎಲ್ಲ ಸ್ವಲ್ಪ ಹೀರ್ಕೋಬೇಕಷ್ಟೆ.
ಹಾಲನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಬೇಕಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕೊಂಡಿದ್ದೀನಿ. ಹಾಲೆಲ್ಲ ಹಾಕೊಂತಿದ್ದೀನಿ. ಈಗ ಕುದೀತಾ ಇದೆ. ಒಂದು 5 ನಿಮಿಷ ಬಿಟ್ಟು ಆಫ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನೂ ಒಂದು 5 ನಿಮಿಷ ಆಗಿಲ್ಲ, ಯಾಕಂದರೆ ಸಕ್ಕರೆ ಎಲ್ಲ ಹೀರ್ಕೋಬೇಕಲ್ಲ, ಅದಕ್ಕೋಸ್ಕರ 5 ನಿಮಿಷ ಬಿಟ್ಟಿದ್ದೀನಿ ಸಣ್ಣಕ್ಕಿಟ್ಟು. ಇವಾಗೆಲ್ಲ ಕುದಿಸ್ಕೊಂಡು ತೆಗ್ದಿದ್ವಿ. ಒಂದು ಸ್ವಲ್ಪ ಅದು ಹಾರಕ್ಕೆ ಬಿಟ್ಟು ಹಾರಾದ್ಮೇಲೆ ಫ್ರಿಜ್ಜಲ್ಲಿ ಕೋಲ್ಡ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ರಸಮಲೈ ಮಾಡೋದು ತುಂಬಾ ಈಸಿ, ಖರ್ಚು ಕಡಿಮೆ. ಹಾಲೊಂದಿದ್ರೆ ಅಷ್ಟೇ ಸಾಕು, ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.